ಕಾನೂನು ಕಲಿಗಳು ಕಾನೂನು ಕಲಿಗಳು. ಸ್ವಾಗತ, ಶುಭ ಸ್ವಾಗತ. ಕಾಸಂಸು ಕಾನೂನು ಕಲಿಗಳು ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಾಸಂಸು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ, ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆ, ಕಾನೂನುಗಳ ಜಾಗೃತಿ, ಕಲಿಕೆ ಹಾಗೂ ಸಂಶೋಧನೆಗೆ ಮೀಸಲಾಗಿರುವ ಸಂಸ್ಥೆ. ಕಾನೂನು ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ರಾಜ್ಯ ಮಟ್ಟದ ಕಾನೂನು ಕ್ವಿಜ್ ಕಾರ್ಯಕ್ರಮವನ್ನು ಆರಂಭಿಸಿದೆ. ವಿಸರ್ಜನಾ ಸುತ್ತಿನ 2ನೆಯ ಹಂತದಲ್ಲಿ ಒಟ್ಟು 6 ಸ್ಪರ್ಧೆಗಳನ್ನು ನಾವು ನಡೆಸುತ್ತಿದ್ದೇವೆ. 6ನೆಯ ಸ್ಪರ್ಧೆಯನ್ನು ಈಗ ನಾವು ನೋಡ್ತಾ ಇದ್ದೇವೆ. ಈ ತಂಡದಲ್ಲಿ ಭಾಗವಹಿಸಲಿರುವ ತಂಡಗಳ ಪರಿಚಯವನ್ನು ಮಾಡಿಕೊಂಡು ನಂತರ ಕ್ವಿಜ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲ ತಂಡ. ನಮಸ್ಕಾರ, ನನ್ನ ಹೆಸರು ಪೂರ್ಣಚಂದ್ರ ಬಿ ಪತ್ತಾರ್. ನಾನು ಬೆಂಗಳೂರಿನ MS ರಾಮಯ್ಯ ಕಾನೂನು ಕಾಲೇಜಿನಲ್ಲಿ 8ನೇ ಸೆಮಿಸ್ಟರ್ LLBಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸ್ವಾಗತ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ವಿಕಾರ್ ಅಹಮದ್ ಪಿ. ನಾನು MS ರಾಮಯ್ಯ ಕಾಲೇಜ್ ಆಫ್ ಲಾ ಇಂದ ಬಂದಿದ್ದೇನೆ. 5 years BLLB ಕೋರ್ಸಲ್ಲಿ ನಾನು 8ನೇ ಸೆಮಿಸ್ಟರ್ಲಿ ಓದ್ತಾ ಇದ್ದೀನಿ. MS ರಾಮಯ್ಯ ಕಾನೂನು ವಿದ್ಯಾಲಯ ಬೆಂಗಳೂರು. ಮಂಗಳವಾಗಲಿ ತಮಗೆ. ಮುಂದಿನ ತಂಡ. ನನ್ನ ಹೆಸರು JU ಸುಹಾಸ್. ನಾನು ಸರಸ್ವತಿ ಕಾನೂನು ಕಾಲೇಜು ಚಿತ್ರದುರ್ಗದಿಂದ ಬಂದಿದ್ದೇನೆ. 5 ವರ್ಷದ ಕಾನೂನು ಪದವಿ, ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ. ಸ್ವಾಗತ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಆರ್ ವಿಶ್ವ. ಸರಸ್ವತಿ ಕಾನೂನು ಕಾಲೇಜು ಚಿತ್ರದುರ್ಗದಲ್ಲಿ 5ನೇ ವರ್ಷದ LLBಯಲ್ಲಿ 10ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸರಸ್ವತಿ ಕಾನೂನು ವಿದ್ಯಾಲಯ ಚಿತ್ರದುರ್ಗ, ತಮಗೆ ಶುಭವಾಗಲಿ. ಮುಂದಿನ ತಂಡ. ನಮಸ್ಕಾರ, ನನ್ನ ಹೆಸರು ಮುರುಗೇಂದ್ರ ತುಬಾಕಿ ಅಂತ. ನಾನು KLE ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯ ಚಿಕ್ಕೋಡಿಯಿಂದ ಬಂದಿದ್ದೇನೆ. ನಾನು 3ನೇ ವರ್ಷದ ಅಂತಿಮ ಸೆಮಿಸ್ಟರ್ನಲ್ಲಿ ಓದುತ್ತಾ ಇದ್ದೇನೆ. ಒಬ್ಬ ಉತ್ತಮ ಕಾನೂನು ಸಲಹೆಗಾರನಾಗಬೇಕೆಂಬುದು ನನ್ನ ಜೀವನದ ಉದ್ದೇಶ. ಸ್ವಾಗತ ತಮಗೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಚೇತನ್ ಜೆ ಬೋಕೆ ಅಂತ. ನಾನು KLE ಸೊಸೈಟಿ ಲಾ ಕಾಲೇಜ್ ಚಿಕ್ಕೋಡಿಯಿಂದ ಬಂದಿದ್ದೀನಿ. ನಾನು 5ನೇ ವರ್ಷದ 10ನೇ ಸೆಮಿಸ್ಟರಲ್ಲಿ ಓದ್ತಾ ಇದ್ದೀನಿ. ನಾನು ಮುಂದೆ ಕಾರ್ಪೊರೇಟ್ ಲಾಯರ್ ಆಗಬೇಕಂತ ಬಯಸಿದ್ದೇನೆ. ಶುಭವಾಗಲಿ. KLE ಸೊಸೈಟಿಯ ಕಾನೂನು ವಿದ್ಯಾಲಯ ಚಿಕ್ಕೋಡಿ, ತಮಗೆ ಯಶಸ್ಸನ್ನು ಹಾರೈಸ್ತಾ ಇದ್ದೇನೆ. ಎಲ್ಲ ತಂಡಗಳಿಗೆ ಒಳ್ಳೆಯದಾಗಲಿ. ಸಿದ್ಧ ಅನ್ನೋದಾದರೆ ಕಾರ್ಯಕ್ರಮ ಆರಂಭಿಸೋಣವಾ? ಮೊದಲ ಸುತ್ತು ಚಟ್ ಪ್ರಶ್ನೆ ಥಟ್ ಉತ್ತರ. ಈಗ ನಿಯಮಗಳನ್ನು ನೋಡೋಣ. ಒಂದು ತಂಡಕ್ಕೆ 5 ಪ್ರಶ್ನೆಗಳು. ಉತ್ತರಿಸಲು ಅವಕಾಶ 1 ನಿಮಿಷ. ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. MS ರಾಮಯ್ಯ ಕಾನೂನು ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಮರಣ ಶಾಸನವಲ್ಲದ ಸ್ಥಿರ ಸ್ವತ್ತಿಗೆ ಸಂಬಂಧಪಟ್ಟ ಯಾವುದೇ ದಸ್ತಾವೇಜನ್ನು, ಅಂತಹ ಸ್ಥಿರಾಸ್ತಿಯನ್ನು ಗುರುತಿಸಲು ಸಾಕಷ್ಟು ವರ್ಣನೆ ಅದರಲ್ಲಿ ಇಲ್ಲದೆ ಇದ್ದರೆ ನೋಂದಣಿಗಾಗಿ ಅದನ್ನು ಸ್ವೀಕಾರ ಮಾಡಲು ಬರುವುದಿಲ್ಲ. ಸರಿ ತಪ್ಪು? ಸರಿ ಎನ್ನುವ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಶಾಬಾನು ಬೇಗಂ ವ್ಯಾಜ್ಯದಲ್ಲಿ ಸುಪ್ರೀಂ ಕೋರ್ಟು ತೀರ್ಪನ್ನು ಪ್ರಕಟಿಸಿದ ಬಳಿಕ ಕೇಂದ್ರ ಸರ್ಕಾರ ಮುಸ್ಲಿಂ ಮಹಿಳಾ ವಿಚ್ಛೇದನ ಮೇಲಣ ಹಕ್ಕುಗಳ ಸಂರಕ್ಷಣಾ ಕಾಯಿದೆ 1986 ಇದನ್ನು ಜಾರಿಗೆ ಗೊಳಿಸಿತು. ಸರಿ ತಪ್ಪು? ಸರಿ ಎನ್ನುವ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ವಧೂವರನಿಗೆ ನೀಡಿರುವ ಉಡುಗೊರೆ ಪಟ್ಟಿಯನ್ನು ನೋಂದಣಾಧಿಕಾರಿಗಳಿಗೆ ಸಲ್ಲಿಸಬೇಕು. ಸರಿ ತಪ್ಪು? ಸರಿ ಎನ್ನುವ ಉತ್ತರ ತಪ್ಪಾಗಿದೆ. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ಅನುಚ್ಛೇದ 32 ಅನುಚ್ಛೇದವು ಡಾಕ್ಟರ್ BR ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಅತಿ ಪ್ರಮುಖವಾದದ್ದು. ಸರಿ ತಪ್ಪು? ಸರಿ ಎನ್ನುವ ಉತ್ತರ ಸರಿಯಾಗಿದೆ.
ಕೊನೆಯ ಪ್ರಶ್ನೆ. ಉದ್ಯೋಗ ಮಿತಗೊಳಿಕೆಯಲ್ಲಿ ಸಲ್ಲಿಸಿದ ಪ್ರತಿ ವರ್ಷದ ಸೇವೆಗೆ 15 ದಿನಗಳ ವೇತನ ಕಾರ್ಮಿಕನಿಗೆ ಪರಿಹಾರವಾಗಿ ಲಭಿಸುವುದು. ಸರಿ, ತಪ್ಪು? ಸರಿ. ಸರಿ ಎನ್ನುವ ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ MS ರಾಮಯ್ಯ ವಿದ್ಯಾರ್ಥಿಗಳು. ಈಗ ಅವಕಾಶ ಬಂದಿದೆ ಸರಸ್ವತಿ ಕಾನೂನು ವಿದ್ಯಾಲಯ ಚಿತ್ರದುರ್ಗದ ವಿದ್ಯಾರ್ಥಿಗಳಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನೋಂದಣಿಗಾಗಿ ನಕ್ಷೆಯ ಅಸಲು ನಕಲುಗಳನ್ನು ಹಾಜರುಪಡಿಸುವುದು ಕಡ್ಡಾಯವಾಗಿದೆ. ಸರಿ, ತಪ್ಪು? ಸರಿ. ಸರಿ. ಸರಿ ಎನ್ನುವ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ವಿವಾಹ ವಿಘಟನೆಯಾದಾಗ ಮಗುವಿನ ಪಿತೃತ್ವ ನಿರ್ಧರಿಸಲು ಇದ್ದತ್ತನ್ನು ಆಚರಿಸಬೇಕು. ಸರಿ, ತಪ್ಪು? ಸರಿ. ಸರಿ ಎನ್ನುವ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಅಪ್ರಾಪ್ತ ವಯಸ್ಕನು ತನ್ನ ಸ್ವತ್ತಿನಲ್ಲಿ ತನಗಾದ ಅನ್ಯಾಯಗಳನ್ನು ಪ್ರಾಪ್ತ ವಯಸ್ಸಿಗೆ ಬಂದ 3 ವರ್ಷಗಳ ಒಳಗೆ ಪ್ರಶ್ನಿಸಬಹುದು. ಸರಿ, ತಪ್ಪು? ಸರಿ. ಸರಿ ಎನ್ನುವ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಹಿಂದೂ ಕಾನೂನಿನ ಪ್ರಕಾರ ಹಿಂದೂಗಳಿಗೆ ಸ್ಮೃತಿ ಯುಗ ಸುವರ್ಣವಾಗಿದೆ. ಸರಿ, ತಪ್ಪು? ಸರಿ. ಸರಿ ಅನ್ನೋ ಉತ್ತರ ಸರಿಯಾಗಿದೆ. ಕೊನೆಯ ಪ್ರಶ್ನೆ. ಕಾರ್ಮಿಕನು ಉದ್ಯೋಗದಲ್ಲಿರುವಾಗ ಹಾಗೂ ಉದ್ಯೋಗದ ಪರಿಣಾಮದಿಂದ ಜರುಗಿದ ಅಪಘಾತದಲ್ಲಿ ವೈಯಕ್ತಿಕ ಹಾನಿಗೆ ಒಳಗಾದಾಗ ನಷ್ಟ ಪರಿಹಾರವನ್ನು ತನ್ನ ನಿಯೋಜಕನಿಂದ ಪಡೆದುಕೊಳ್ಳಬಹುದು. ಸರಿ, ತಪ್ಪು? ಸರಿ. ಸರಿ. ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀರಾ ಚಿತ್ರದುರ್ಗ ತಂಡದವರು. ಕಾನೂನು ಕಲಿಗಳು, ಕಾನೂನು ಕಲಿಗಳು. ಈಗ ಅವಕಾಶ ಬರ್ತಾ ಇದೆ ಚಿಕ್ಕೋಡಿ ತಂಡಕ್ಕೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಇಂದ್ರ ಸಹಾನಿ ವ್ಯಾಜ್ಯದ ಮತ್ತೊಂದು ಜನಪ್ರಿಯ ಹೆಸರು ಮಂಡಲ್ ಆಯೋಗ ವ್ಯಾಜ್ಯ ಎಂಬುದು. ಸರಿ, ತಪ್ಪು? ಸರಿ. ಸರಿ ಎನ್ನುವ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಅಬಲ ಅನಾಥ ಮಕ್ಕಳು ಕಂಡುಬಂದಾಗ ಕಾರ್ಯನಿರ್ವಾಹಕ ದಂಡಾಧಿಕಾರಿಗೆ ಒಪ್ಪಿಸುವುದು ಉಚಿತ. ಸರಿ, ತಪ್ಪು? ಸರಿ. ಸರಿ ಎನ್ನುವ ಉತ್ತರ ತಪ್ಪಾಗಿದೆ. ಮುಂದಿನ ಪ್ರಶ್ನೆ. ಬೀದಿ ಜಗಳದಲ್ಲಿ ನಿರತರಾಗುವುದು ಅವರವರ ವೈಯಕ್ತಿಕ ವಿಷಯ, ಹಾಗಾಗಿ ಅವರನ್ನು ಶಿಕ್ಷಿಸಲಾಗದು. ಸರಿ, ತಪ್ಪು? ತಪ್ಪು. ತಪ್ಪು ಅನ್ನೋ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಮಕ್ಕಳ ಲಾಲನೆ ಪಾಲನೆಗಾಗಿ ಸರ್ಕಾರ ಸ್ಥಾಪಿಸಿರುವ ಕೇಂದ್ರದ ಹೆಸರು ಬಾಲಕರ ಅಥವಾ ಬಾಲಕಿಯರ ಬಾಲಮಂದಿರ. ಸರಿ, ತಪ್ಪು? ಸರಿ. ಸರಿ ಎನ್ನುವ ಉತ್ತರ ಸರಿಯಾಗಿದೆ. ಕೊನೆಯ ಪ್ರಶ್ನೆ. ಯಾರೇ ಒಬ್ಬ ವ್ಯಕ್ತಿಗೆ ಒಂದು ವಸ್ತು ಸಿಕ್ಕಿದರೆ ಆ ವ್ಯಕ್ತಿಗೆ ಆ ವಸ್ತುವಿನ ಮೇಲೆ ಅಧಿಕಾರ ಲಭಿಸುವುದು. ಸರಿ, ತಪ್ಪು? ಸರಿ. ಸರಿ ಎನ್ನುವ ಉತ್ತರ ಸರಿಯಾಗಿದೆ. ಇಲ್ಲಿಗೆ ಈ ಪ್ರಶ್ನೆಯೊಡನೆ ಮೊದಲ ಸುತ್ತು ಮುಕ್ತಾಯ ಹಂತವನ್ನು ತಲುಪಿದೆ. ಯಾರಿಗೆ ಎಷ್ಟು ಅಂಕ ಬಂದಿದೆ ಅದನ್ನು ಈಗ ತಿಳಿದುಕೊಳ್ಳೋಣ. MS ರಾಮಯ್ಯ ಕಾನೂನು ವಿದ್ಯಾಲಯ ಬೆಂಗಳೂರು 4 ಪ್ರಶ್ನೆಗಳಿಗೆ ಸರಿ ಉತ್ತರ 40 ಅಂಕ. ಸರಸ್ವತಿ ಕಾನೂನು ವಿದ್ಯಾಲಯ ಚಿತ್ರದುರ್ಗ 5 ಪ್ರಶ್ನೆಗಳಿಗೆ ಸರಿ ಉತ್ತರ 50 ಅಂಕ.
KLE ಸೊಸೈಟಿಯ ಕಾನೂನು ವಿದ್ಯಾಲಯ ಚಿಕ್ಕೋಡಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ 40 ಅಂಕ. ಬೆಂಗಳೂರು ಹಾಗೂ ಚಿಕ್ಕೋಡಿ ವಿದ್ಯಾರ್ಥಿಗಳು ಸಮಬಲರಾಗಿದ್ದಾರೆ 40 ಅಂಕಗಳ ಜೊತೆಯಲ್ಲಿ. ಈ ಸುತ್ತಲ್ಲಿ ಮುಂದಿನ ಸುತ್ತಲ್ಲಿ ಯಾರು ತಮ್ಮ ಅಗ್ರಸ್ಥಾನವನ್ನು ಕಾದುಕೊಳ್ಳಲಿದ್ದಾರೆ ಈಗ ನೋಡೋಣ. ಈಗ ಆರಂಭಿಸ್ತಾ ಇದ್ದೇವೆ 2ನೆಯ ಸುತ್ತು. ಬಹು ಆಯ್ಕೆಯ ಪ್ರಶ್ನೆಗಳು. ನಿಯಮಗಳು ಈ ರೀತಿ ಇದೆ. ಒಂದು ತಂಡಕ್ಕೆ 4 ಪ್ರಶ್ನೆಗಳು. ಒಂದು ಪ್ರಶ್ನೆಗೆ ಉತ್ತರಿಸಲು ಸಮಯ 10 ಸೆಕೆಂಡ್. ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. MS ರಾಮಯ್ಯ, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನ್ಯಾಯಮೂರ್ತಿಗಳನ್ನು ಒಂದು ಉಚ್ಚ ನ್ಯಾಯಾಲಯದಿಂದ ಅಥವಾ ಹೈಕೋರ್ಟ್ನಿಂದ ಮತ್ತೊಂದು ಉಚ್ಚ ನ್ಯಾಯಾಲಯಕ್ಕೆ ಅಥವಾ ಹೈಕೋರ್ಟಿಗೆ ಯಾರು ವರ್ಗಾಯಿಸಬಹುದು? 1. ಭಾರತದ ಮುಖ್ಯ ನ್ಯಾಯಮೂರ್ತಿಯವರೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿ ವರ್ಗಾಯಿಸಬಹುದು. 2. ಸಂಬಂಧಿತ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ವರ್ಗಾಯಿಸಬಹುದು. 3. ಉಚ್ಚ ನ್ಯಾಯಾಲಯದ ಅಥವಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿಗಳು ವರ್ಗಾಯಿಸಬಹುದು. ಆಯ್ಕೆ 3. ಪರೀಕ್ಷಿಸೋಣ. ಆಯ್ಕೆ 1 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಕಾರಿನಲ್ಲಿ ಬಂದ ಕಳ್ಳರ ಗುಂಪೊಂದು ರಜಾಕನನ್ನು ಅಪಹರಿಸಿ ಮಾರ್ಗ ಮಧ್ಯದಲ್ಲಿ ಅವನಿಗೆ ಬಂದೂಕು ನೀಡಿ ರಹೀಮನಿಗೆ ಗುಂಡು ಹಾರಿಸುವಂತೆ ಹೇಳಿದರು. ಅವನು ನಿರಾಕರಿಸಿದಾಗ ಗುಂಡು ಹಾರಿಸದಿದ್ದರೆ ಅವನನ್ನು ಕೊಲ್ಲುವುದಾಗಿ ಹೇಳುತ್ತಾ ಅವರು ತಮ್ಮ ಕೈಯಲ್ಲಿದ್ದ ಪಿಸ್ತೂಲಿನ ನಳಿಕೆಯನ್ನು ಅವನ ತಲೆಗೆ ಹಿಡಿದರು. ತನ್ನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ರಜಾಕ್ ರಹೀಮನಿಗೆ ಗುಂಡು ಹಾರಿಸಿ ಕೊಂದುಬಿಟ್ಟನು. ಇದು ನಾನು ಬಯಸಿ ಮಾಡಿದ ಕೃತ್ಯ ಅಲ್ಲವೆಂದು ಅವನು ವಾದಿಸುತ್ತಿದ್ದಾನೆ. ಇದರ ಪರಿಣಾಮವೇನು? ಯಾವುದೇ ಅಪರಾಧವಲ್ಲ. ಕೊಲೆ ಮಾಡುವ ಯತ್ನ, ಕೊಲೆ. ಆಯ್ಕೆ 1. ಆಯ್ಕೆ 1 ಪರೀಕ್ಷಿಸೋಣ. ಉತ್ತರ ತಪ್ಪಾಗಿದೆ. ಕೊಲೆ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಯಾರು ಚುನಾಯಿಸುವರು? ಗ್ರಾಮ ಪಂಚಾಯಿತಿ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು, ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು, ಸ್ಥಳೀಯ ಶಾಸನ ಸಭಾ ಸಂಸತ್ತಿನ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು. ಸಮಯ. ಆಯ್ಕೆ 2. ಆಯ್ಕೆ 2 ಪರೀಕ್ಷಿಸೋಣ. ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ. ಇಗನ್ ಎಲ್ರಿಚ್ ನ್ಯಾಯಶಾಸ್ತ್ರದ ಸಾಮಾಜಿಕ ಪರಂಪರೆಯ ಹೆಸರಾಂತ ನ್ಯಾಯಶಾಸ್ತ್ರಜ್ಞ. ಈ ಮುಂದಿನ ಯಾವ ಪ್ರಮೇಯವು ಅವನು ಪ್ರತಿಪಾದಿಸಿರುವ ಸಿದ್ಧಾಂತಕ್ಕೆ ಹೊಂದಿಕೆಯಾಗುವುದು? 1. ಸಾಮಾಜಿಕ ಒತ್ತಡದ ಮೇಲೆ ಕಾನೂನು ಅವಲಂಬಿಸಿರುವುದು. 2. ಸಾಮಾಜಿಕ ಸಂಗತಿಗಳಿಂದ ಕಾನೂನು ಸೃಜಿತವಾಗುವುದು. 3. ಸಮಕಾಲೀನ ಕಾನೂನಿನ ರಚನೆ ಮತ್ತು ಬೆಳವಣಿಗೆಯ ಮೇಲೆ ದೇಶೀಯ ಕಾನೂನಿನ ಅರ್ಥಪೂರ್ಣ ಪ್ರಭಾವ ಇರುವುದು.
ಆಯ್ಕೆ 3. ಪರೀಕ್ಷಿಸೋಣ. ಆಯ್ಕೆ 3 ಸರಿಯಾದ ಉತ್ತರ ಆಗಿತ್ತು. ಕಾನೂನು ಕಲಿಗಳು ಕಾನೂನು ಕಲಿಗಳು. ಈಗ ಚಿತ್ರದುರ್ಗದ ವಿದ್ಯಾರ್ಥಿಗಳು ಸಿದ್ಧರಾಗಬೇಕು. ಪ್ರಶ್ನೆಯನ್ನು ಕೇಳಲ್ಲ. ಮೊದಲ ಪ್ರಶ್ನೆ, ಅಂತರರಾಜ್ಯ ನದಿಗಳು ಅಥವಾ ಅಂತರರಾಜ್ಯ ನದೀ ಕಣಿವೆಗೆ ಸಂಬಂಧಿಸಿದ ಯಾವುದೇ ವಿವಾದವನ್ನು ಪರಿಹರಿಸುವ ಅಧಿಕಾರ ವ್ಯಾಪ್ತಿ ಯಾರಿಗಿದೆ? ನ್ಯಾಯಾಧಿಕರಣ ಸ್ಥಾಪಿಸಲು ಸಂಸತ್ತಿಗೆ ಅಧಿಕಾರವಿದೆ ಹಾಗೂ ಆ ಮಟ್ಟಿಗೆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ನಿರ್ಣಾಯಕವಾಗಿರುವುದು. 2. ಸಂವಿಧಾನದ ಅನುಚ್ಛೇದ 131ರಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾತ್ರ ಅಧಿಕಾರವಿದೆ. 3. ರಾಷ್ಟ್ರಪತಿಗೆ ಮಾತ್ರ ಅಧಿಕಾರವಿದೆ. ಆಯ್ಕೆ 1. ಆಯ್ಕೆ 1 ಪರೀಕ್ಷಿಸೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಸುರೇಶನ ಮನೆಯಲ್ಲಿ ದಿನೇಶ ಬಾಡಿಗೆಗೆ ಇದ್ದ. ಅವನನ್ನು ಭಯಪಡಿಸುವ ಸಲುವಾಗಿ ಸುರೇಶ ಪಕ್ಕದಲ್ಲಿದ್ದ ಹುಲ್ಲಿನ ಬಣವೆಗೆ ಬೆಂಕಿಯಿಟ್ಟ. ಕಾಳ್ಗಿಚ್ಚಿನಂತೆ ಎದ್ದ ಬೆಂಕಿ ದಿನೇಶನಿದ್ದ ಮನೆಗೂ ಹಬ್ಬಿ ಅವನು ಬೆಂಕಿಯಲ್ಲಿ ಬೆಂದು ಹೋದ. ಅವನನ್ನು ಕೊಲ್ಲುವ ಇಚ್ಛೆ ತನಗೆ ಇರಲಿಲ್ಲವೆನ್ನುವ ಅವನ ವಾದವನ್ನು ನ್ಯಾಯಾಲಯ ಪುರಸ್ಕರಿಸಿ ಬಿಡುಗಡೆಗೊಳಿಸಿತು. ನ್ಯಾಯಾಲಯದ ಈ ತೀರ್ಪು ಆಯ್ಕೆಗಳು: 1. ತಪ್ಪು. ಕಾರಣ, ಅವನು ಇಚ್ಛಿಸಿದ್ದ ಬೆಂಕಿ ಮನೆಯವರನ್ನು ಆಹುತಿ ತೆಗೆದುಕೊಳ್ಳುವ ಸಾಧ್ಯತೆ ಇತ್ತು. 2. ತಪ್ಪು. ಕಾರಣ, ಅವನು ಇಚ್ಛಿಸಿದ್ದ ಬೆಂಕಿ ಸ್ವಭಾವತಃ ಅಪಾಯಕಾರಿಯಾಗಿತ್ತು. 3. ತಪ್ಪು. ಕಾರಣ, ಅವನು ಇಚ್ಛಿಸಿದ್ದ ಬೆಂಕಿ ಸಕಲ ಸಂಭಾವ್ಯತೆಗಳ ನಿಟ್ಟಿನಿಂದಲೂ ಸಾವಿಗೆ ಕಾರಣವಾಗಿತ್ತು. ಆಯ್ಕೆ 3. ಆಯ್ಕೆ 3 ಪರೀಕ್ಷಿಸೋಣ. ಉತ್ತರ ತಪ್ಪಾಗಿದೆ. ಆಯ್ಕೆ 2 ಅವನು ಇಚ್ಛಿಸಿದ್ದ ಬೆಂಕಿ ಸ್ವಭಾವತಃ ಅಪಾಯಕಾರಿಯಾಗಿತ್ತು. ಬೆಂಕಿಯನ್ನು ಹಚ್ಚುವ ಅವಕಾಶ ನಮಗೆ ಸಿಕ್ಕಿದೆ, ಆದರೆ ನಿಯಂತ್ರಿಸುವ ಅವಕಾಶ ನಮಗೆ ಸಿಗೋದಿಲ್ಲ ಬಹಳಷ್ಟು ಸಂದರ್ಭದಲ್ಲಿ. ಹಾಗಾಗಿ ಸ್ವಭಾವತಃ ಬೆಂಕಿ ಅಪಾಯಕಾರಿಯಾಗಿತ್ತು ಅನ್ನೋ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ದಂಡ ಪ್ರಕ್ರಿಯಾ ಸಂಹಿತೆ 1973ರ ಯಾವ ಕಲಮಿಗೆ ಅನುಗುಣವಾಗಿ ನಿರೀಕ್ಷಣಾ ಜಾಮೀನು ಪಡೆಯಬಹುದು? ಆಯ್ಕೆಗಳು: 1. ಕಲಂ 348. 2. ಕಲಂ 448. 3. ಕಲಂ 438. ಆಯ್ಕೆ 3. ಆಯ್ಕೆ 3. ಆಯ್ಕೆ 3 ಕಲಂ 438 ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ಈಗ ನೋಡೋಣ. ಕೊನೆಯ ಪ್ರಶ್ನೆ, ಸತಿ ಪತಿ ಯಾರೊಬ್ಬರೂ ಮಕ್ಕಳನ್ನು ಹೊಂದಲು ನಿರಾಕರಿಸುವ ಪ್ರಸಂಗವನ್ನು ಹಿಂದೂ ವಿವಾಹ ಕಾಯ್ದೆಯಡಿ ಏನೆಂದು ತಿಳಿಯಬಹುದಾಗಿದೆ? ಆಯ್ಕೆಗಳು: 1. ಕ್ರೌರ್ಯತೆ ಅಲ್ಲ. 2. ಕ್ರೌರ್ಯತೆ. 3. ಅವರವರ ಆಯ್ಕೆಯ ಹಕ್ಕು. ಆಯ್ಕೆ 3. ಅವರವರ ಆಯ್ಕೆಯ ಹಕ್ಕು. ಪರೀಕ್ಷಿಸೋಣ. ಕ್ರೌರ್ಯತೆ ಇದು ಸರಿಯಾದ ಉತ್ತರ ಆಗಿತ್ತು. ಈಗ ಚಿಕ್ಕೋಡಿ ತಂಡ ಸಿದ್ಧವಾಗಬೇಕು. ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲ ಪ್ರಶ್ನೆ, ಒಂದು ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸುವ. ಆಯ್ಕೆಗಳು: 1. ಸಮಾನ ಪ್ರಾಧಿಕಾರವಾಗಿರಬೇಕು. 2. ಉನ್ನತ ಪ್ರಾಧಿಕಾರವಾಗಿರಬೇಕು.
3. ಅದಕ್ಕಿಂತ ಉನ್ನತ ಪ್ರಾಧಿಕಾರವಾಗಿರಬೇಕು. ಆಯ್ಕೆ 3 ಅದಕ್ಕಿಂತ ಉನ್ನತ ಪ್ರಾಧಿಕಾರವಾಗಿರಬೇಕು. ಅದಕ್ಕಿಂತ ಉನ್ನತ ಪ್ರಾಧಿಕಾರವಾಗಿರಬೇಕು. ಉತ್ತರವನ್ನು ಪರೀಕ್ಷಿಸೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಟಿಕೆಟಿಗಾಗಿ ಕಾದು ನಿಂತ ಪ್ರಯಾಣಿಕರ ಸಾಲು ಉದ್ದವಾಗಿತ್ತು. ಅವಸರದಲ್ಲಿದ್ದ ಸಾವಿತ್ರಿ ಟಿಕೆಟ್ ಕಟ್ಟೆ ಕಿಂಡಿ ಬಳಿಯಿದ್ದ ತ್ರಿಪಾಠಿ ಹತ್ತಿರ ಹುಬ್ಬಳ್ಳಿಗೆ ಟಿಕೆಟ್ ತೆಗೆದುಕೊಳ್ಳುವಂತೆ ತಿಳಿಸಿ 1,000 ರೂಪಾಯಿಯ ನೋಟನ್ನು ನೀಡಿ ಆಚೆ ಈಚೆ ನೋಡುತ್ತಿದ್ದಂತೆಯೇ ಹಣ ಸಮೇತ ತ್ರಿಪಾಠಿ ಪರಾರಿಯಾಗಿ ಬಿಟ್ಟನು. ತ್ರಿಪಾಠಿ ಎಸಗಿರುವ ಅಪರಾಧ. ಆಯ್ಕೆಗಳು: ಅಪರಾಧಿಕ ದುರುಪಯೋಗದ ಅಪರಾಧ, ನಂಬಿಕೆಯ ಅಪರಾಧಿಕ ಭಂಗ, ಕಳ್ಳತನದ ಅಪರಾಧ. ಆಯ್ಕೆ 2 ಪರೀಕ್ಷಿಸೋಣ. ಉತ್ತರ ಸರಿಯಾಗಿದೆ. ನಂಬಿಕೆಯ ಅಪರಾಧಿಕ ಭಂಗ. ಟಿಕೆಟನ್ನು ಕೊಡಿಸ್ತಾನೆ ಅನ್ನೋ ಒಂದು ನಂಬಿಕೆಯ ಮೇಲೆ ಆಕೆ ಹಣವನ್ನು ಕೊಟ್ಟಳು. ಆ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಮುಂದಿನ ಪ್ರಶ್ನೆ. ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯ ಪ್ರಕಾರ ವಾರ್ಷಿಕ ಎಷ್ಟು ದಿನಗಳ ಕೆಲಸವನ್ನು ನೀಡಲಾಗುವುದು? ಆಯ್ಕೆಗಳು: 1 100 ದಿನಗಳು, 2 150 ದಿನಗಳು, 3 75 ದಿನಗಳು. ಆಯ್ಕೆ 1 ಆಯ್ಕೆ 1 ಪರೀಕ್ಷಿಸೋಣ. ಆಯ್ಕೆ 1 100 ದಿನಗಳು. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಪರಸತಿ ಅಥವಾ ಪತಿ ಇವರ ಸಂಘದ ಏಕಮಾತ್ರ ಕೃತ್ಯ ಅಡಲ್ಟರಿ ಅಂತ ಹೇಳ್ತೇವೆ ಇದನ್ನು. ಆಯ್ಕೆಗಳು: 1 ಹಿಂದೂ ವಿವಾಹ ಕಾಯ್ದೆಯಡಿ ವಿಚ್ಛೇದನ ಪಡೆಯಲು ತಕ್ಕ ಆಧಾರವಾಗದು. 2 ಭಾರತದ ಸಂಪ್ರದಾಯ ಈ ಆಧಾರದ ಮೇಲೆ ವಿಚ್ಛೇದನ ಪಡೆಯಲು ಅವಕಾಶವನ್ನು ನೀಡುವುದು. 3 ವಿಚ್ಛೇದನ ಪಡೆಯಲು ಯೋಗ್ಯ ಆಧಾರ ಆಗುವುದು. ಆಯ್ಕೆ 3 ಪರೀಕ್ಷಿಸೋಣ. ಆಯ್ಕೆ 3 ಸರಿಯಾದ ಉತ್ತರ. ವಿಚ್ಛೇದನ ಪಡೆಯಲು ಯೋಗ್ಯ ಆಧಾರ ಆಗುತ್ತೆ. ಕುತೂಹಲಕರ ಘಟ್ಟದಲ್ಲಿದೆ ಇಂದಿನ ಕ್ವಿಜ್. ಯಾರಿಗೆ ಎಷ್ಟು ಅಂಕ ಬಂದಿದೆ ಈಗ ನೋಡೋಣ. MS ರಾಮಯ್ಯ ಕಾನೂನು ವಿದ್ಯಾಲಯ ಬೆಂಗಳೂರು 40, 20, 60 ಅಂಕಗಳು. ಸರಸ್ವತಿ ಕಾನೂನು ವಿದ್ಯಾಲಯ ಚಿತ್ರದುರ್ಗ 50, 20, 70 ಅಂಕಗಳು. KLE ಸೊಸೈಟಿಯ ಕಾನೂನು ವಿದ್ಯಾಲಯ ಚಿಕ್ಕೋಡಿ 40, 40, 80 ಅಂಕಗಳು. ಮುಂದಿನ ವಾರ ಮತ್ತೆ ಬರಲಿದ್ದೇವೆ ಮತ್ತಷ್ಟು ರೋಮಾಂಚಕ ಕ್ವಿಜ್ಗಳ ಜೊತೆಯಲ್ಲಿ. ಅಲ್ಲಿಯವರೆಗೆ ವಿದಾಯ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಾನೂನು ಕಲಿಗಳು